ಮತದಾನದ ನಂತರ ಹಲವಾರು ಬದಲಾವಣೆಗಳಾದವು ಮತ್ತು ಮತದಾನದ ನಂತರ ಒಳೆಯೇಟುಗಳ ಬಗ್ಗೆ ಚರ್ಚೆ ಆಯಿತು. ಹಾಗಾದ್ರೆ ಮತದಾನದ ಬಳಿಕ ದಾವಣಗೆರೆ ದಕ್ಷಿಣದಲ್ಲಿ ಟ್ರೆಂಡ್ ಹೇಗಿದೆ ಅಂದ್ರೆ, ಕ್ಷೇತ್ರದಲ್ಲಿ ಗ್ಯಾರಂಟಿಗಳ ನಡುವೆ ಕಾಂಗ್ರೆಸ್ ಒಳಪೆಟ್ಟು. ಸಾಂಪ್ರದಾಯಿಕ ಮತಗಳು ಯಾವುವು? ಅವು ಅಲ್ಪಸಂಖ್ಯಾತರ ಮತಗಳು. ಆ ಅಲ್ಪಸಂಖ್ಯಾತ ಮತಗಳು ವಿಭಜನೆಯಾಗಿ SDPI ಆ ಒಂದು ಮುಸಲ್ಮಾನ ಮತಗಳನ್ನ ಕ್ಯಾಪ್ಚರ್ ಮಾಡೋದಕ್ಕೆ ಸಾಧ್ಯ ಆಯ್ತು. SDPIಗೆ ಕಾಂಗ್ರೆಸ್ ನಾಯಕರು ಸಪೋರ್ಟ್ ಮಾಡಿದ್ರು ಅನ್ನೋ ಕಾರಣಕ್ಕೆ ಅಲ್ಲಿ ಬಹಳಷ್ಟು ಕಾಂಗ್ರೆಸ್ನಲ್ಲಿ ಒಳಜಗಳ ಮತ್ತು ಭಿನ್ನಮತ ಆರಂಭ ಆಗಿ ಕೆಲವು ನಾಯಕರನ್ನ ಕಾಂಗ್ರೆಸ್ನಿಂದ ಉಚ್ಚಾಟನೆ ಮಾಡುವ ಲೆವೆಲ್ಗೆ ಕಾಂಗ್ರೆಸ್ ಒಂದು ಡಿಸಿಷನ್ ಅನ್ನ ತೆಗೆದುಕೊಳ್ತು. ಸೊ ಹೀಗಾಗಿ ಈ ಡಿಸಿಷನ್ ತೆಗೆದುಕೊಂಡಿರೋದ ಅರ್ಥ ಏನು? ಕಾಂಗ್ರೆಸ್ ಪಾರ್ಟಿ ನಿಜಕ್ಕೂ ಕೂಡ ದಾವಣಗೆರೆ ದಕ್ಷಿಣದಲ್ಲಿ ಯಾವುದೋ ಒಂದು ಭಯದಿಂದ ಒದ್ದಾಡ್ತಾ ಇದೆಯಾ ಅನ್ನೋ ರೀತಿಯಾದಂತಹ ಮೆಸೇಜ್ ಜನರಿಗೆ ಪಾಸ್ ಆಯ್ತು. ಹೀಗಾಗಿ ದಾವಣಗೆರೆ ದಕ್ಷಿಣದಲ್ಲಿ ಡೆಫಿನೆಟ್ಲಿ ಕಾಂಗ್ರೆಸ್ಗೆ ಒಂದು ಭಯ ಇದ್ದಂಗೆ ಕಾಣ್ತಾ ಇದೆ.